ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಭಾನುವಾರ ಊರಿಗೆ ಹೊರಟಿದ್ದೀನಿ ಫ್ರೆಂಡ್ಸ್. ಅಮ್ಮ ಮನೆಯಿಂದ ಮತ್ತೆ ಬೆಂಗಳೂರಿಗೆ ಹೊರಟಿದ್ದೀನಿ. ಟ್ರೈನಲ್ಲಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಬರಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು ಫ್ರೆಂಡ್ಸ್. ಎಷ್ಟು ದಿನ ಅಲ್ಲಿದ್ದು ಇವಾಗ ಬರಬೇಕಾದ್ರೆ ಮೆಜೆಸ್ಟಿಕ್ ಬಂದು ಇಳ್ಕೊಂಡಿದ್ದೀನಿ. ಇವಾಗ ಬಸ್ಸಲ್ಲಿ ಮನೆ ಕಡೆ ಹೊರಟಿದ್ದೀನಿ. ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಎ ಸಿ ಬಸ್ಸಲ್ಲಿ ಬರೋಣ ಅಂತ ನೋಡಿದೆ ಫ್ರೆಂಡ್ಸ್. ಆದರೆ ಕೋಲ್ಡ್ ಆದಂಗೆ ಅನ್ಸುತ್ತೆ ಎ ಸಿ ಬಸ್ಸಲ್ಲಿ ಬಂದರೆ. ನನಗೆ ಎ ಸಿ ಬಸ್ ಅಷ್ಟು ಆಗಲ್ಲ. ಅಲ್ಲಿಂದ ಮನೆಗೆ ಬಂದಿದ್ದ ತಕ್ಷಣ ಕಬೋರ್ಡ್ ನೋಡಿದ್ರೆ ಫುಲ್ಲು ಹರಡಿತ್ತು. ಕಬೋರ್ಡು ಬೀರು ಎಲ್ಲ ಕ್ಲೀನ್ ಮಾಡ್ಕೊಳೋದಿತ್ತು. ಮನೆಯೆಲ್ಲ ಸ್ವಲ್ಪ ಧೂಳು ಅನಿಸ್ತಾ ಇತ್ತು. ಒಂದು 15 ದಿವಸ 20 ದಿವಸ ಮನೇಲಿ ಇರಲಿಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಮನೆಯೆಲ್ಲ ಪೂರ್ತಿ ಒಂಥರ ಹೋಗಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿದ್ದೆ, ನೀವು ನೋಡಿರಬೇಕು. ಅದಾದಮೇಲೆ ಮತ್ತೆ ಬಂದಾದಮೇಲೆ ಮತ್ತೆ ಒಂದು ಸೆಂಟ್ರಲ್ ಒಂದ್ಸತಿ ಊರಿಗೆ ಬಂದಾಗ ಸ್ವಲ್ಪ ಎಲ್ಲ ಗಜಬೀಜಿ ಥರ ಎಲ್ಲ ಹಾಳಾಗಿತ್ತು. ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದೀನಿ. ವಾಶ್ ಮಾಡೋ ಬಟ್ಟೆ ಎಲ್ಲ ಇತ್ತು ನಮ್ಮ ಮನೆಯವ್ರದ್ದು. ಮತ್ತು ಕೆಳಗಡೆ ಮಂಚದ ಕೆಳಗಡೆ ಫುಲ್ಲು ಡೆಸ್ಟ್ ಎಲ್ಲ ಕುತ್ಕೊಂಡಿತ್ತು ಫ್ರೆಂಡ್ಸ್. ಹಂಗಾಗಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕಬೋರ್ಡೆಲ್ಲ ಒಂದ್ಸತಿ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ. ಕಬೋರ್ಡೆಲ್ಲ ಒಂಥರ ಗಲೀಜಾಗಿತ್ತು ಅಂದರೆ ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಹಾಕಿದ್ರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಅನ್ಸಲ್ಲ. ಈ ಕಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದ್ಯಾವ್ದು ಬೇಡ ಬಟ್ಟೆ ಎಲ್ಲ ನೋಡ್ಕೊಂಬಿಟ್ಟು ಯಾವುದ್ಯಾವ್ದು ಡ್ರೆಸ್ ಯೂಸ್ ಆಗುತ್ತೆ ಅನ್ನೋದು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಕಬೋರ್ಡೆಲ್ಲ ಕ್ಲೀನಾಗಿ ಜೋಡಿಸಿಟ್ಕೊತಿದ್ದೀನಿ ಫ್ರೆಂಡ್ಸ್. ಆ ಕಬೋರ್ಡೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈ ಕಡೆ ಬೀರಿನ ಕಡೆ ಬಂದರೆ ಬೀರು ಸತ ಇದೇ ಗೋಳಾಗಿತ್ತು. ನನ್ನ ಮಗನ ಬಟ್ಟೆ ಮತ್ತು ನನ್ನ ತಮ್ಮರವು ಎಲ್ಲ ಮಿಕ್ಸಾಗಿ ಆ ಕಡೆ ಈ ಕಡೆ ಎಲ್ಲ ಎಳ್ದಾಡ್ಬಿಟ್ಟಿದ್ರು. ಹಂಗಂಗೆ ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಹಿಂಗಿದ್ರೆ ಮತ್ತೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಅನಿಸಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಸೀರೆ ಏನು ಇವತ್ತೆಲ್ಲ ಜೋಡಿಸಿಡಲ್ಲ, ಸೀರೆ ಹಂಗೆ ಇಲ್ಲಿ ಮತ್ತು ಆ ಥರ ಫ್ರೀದಾಗ ಜೋಡಿಸ್ಕೊತೀನಿ. ಇವತ್ತೇ ಜಾಸ್ತಿ ಕೆಲಸ ಆಗಿಬಿಡುತ್ತೆ ಅಂತ ಫಸ್ಟು ಕಬೋರ್ಡು ಮತ್ತು ಮಕ್ಳು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಖುಷಿ ಬೇರೆ ಇಟ್ಕೊಂಡಿದ್ದೀನಲ್ಲ, ನಾನು ಫೋಲ್ಡ್ ಮಾಡ್ದಂಗೆ ತೆಗ್ದು ಬಿಸಾಕ್ತಾ ಇದ್ದೆ. ಆದರೂ ಸ್ವಲ್ಪ ಹೊತ್ತು ಹೆಂಗೋ ಸೈಲೆಂಟಾಗಿ ಕೂರಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅವನೇನು ಮಲ್ಕೊಳ್ಳೋ ತನಕ ವೆಯ್ಟ್ ಮಾಡಲಿಲ್ಲ ನಾನು. ಆ ಕಡೆ ಕವರಲ್ಲಿ ಇರೋದು ಫುಲ್ಲು ಕೆಳಗಡೆ ಇರೋದು ನನ್ನ ತಂಗಿದು ಗೌನು, ಈ ಥರ ಲೆಹೆಂಗ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಎತ್ತಿಟ್ಕೊಂಡಿದ್ದಾಳೆ ಅವಳು. ಇಲ್ಲಿ ನನ್ನ ಸ್ಯಾರೀಸ್ ಎಲ್ಲ ಇದೆ. ಒಂದ್ಸಲ ಸ್ಯಾರಿ ತೋರಿಸ್ತೀನಿ ಯಾವುದ್ಯಾವ್ದಿದೆ ಅಂತ. ಅದಾದಮೇಲೆ ಬೀರ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈ ಕಡೆ ಮಂಚದ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪೂರ್ತಿ ಒಂಥರ ತೆಂಗಿನಕಾಯಿ ಎಲ್ಲ ಇತ್ತಿದ್ರು ಕೆಳಗಡೆ, ಹಂಗಾಗಿ ಫುಲ್ಲು ಡಸ್ಟ್ ಎಲ್ಲ ಬಿಟ್ಕೊಂಡಿತ್ತು ಫ್ರೆಂಡ್ಸ್. ಹಂಗಾಗಿ ನೀಟಾಗಿ ಒಂದ್ಸತಿ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದರೆ ಪಾಪು ಇವಾಗ ಮಂಚದ ಕೆಳಗಡೆ ಎಲ್ಲ ಓಡೋಗ್ತಿರ್ತಾನಲ್ಲ, ಅವನಿಗೊಂಥರ ಕೈ ಕಾಲಿಗೆಲ್ಲ ಅಂಟ್ಕೊಂಡಂಗೆ ಆಗ್ತೈತಿ. ಮತ್ತೆ ಅಳಕ್ಕೆ ಸ್ಟಾರ್ಟ್ ಆಗ್ತಾನೆ. ನೋಡಿ, ನಾನು ಹೇಳಿದ ತಕ್ಷಣ ಓಡ್ತಾ ಇದ್ದೆ ನಂಗಂತ. ಈ ಕಡೆ ಒಂದು ಆಟ ಸಾಮಾನು ಒಳಗಡೆ ನೋಡಿ ಫ್ರೆಂಡ್ಸ್, ನಮ್ಮದು ID ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಏನೇನು ಇರ್ತದೆ ಅದೆಲ್ಲ ಇದ್ರ ಆಟ ಸಾಮಾನು ಒಳಗಡೆ ಇರ್ತೈತಿ. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಯಾರ್ಯಾರ ಮನೇಲಿ ಇದೇ ಥರ ಅನಿಸುತ್ತೆ ಹೇಳಿ, ಚಿಕ್ಕ ಮಕ್ಕಳು ಇದ್ದವರು. ಸೋಪು ಮತ್ತು ಬಟ್ಟೆ ಕ್ಲಿಪ್ಗಳು, ಅಲ್ಲಿ ಬಟ್ಟೆ ಒಣಗಾಕೋಕೆ ಹೋದರೆ ಕ್ಲಿಪ್ಪೇ ಸಿಗೋಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಪಾಪದ ಆಟ ಸಾಮಾನು ಒಳಗಡೆ ಇರುತ್ತೆ ಫ್ರೆಂಡ್ಸ್. ಎಲ್ಲ ಎತ್ತಿಡ್ಕೊಳ್ತಾ ಇದ್ದೀನಿ ನೀಟಾಗೆ. ಒಂದ್ಸತಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಮೈಂಡ್ ಫ್ರೆಶ್ ಅನಿಸುತ್ತೆ. ಫ್ರಿಜ್ಜಿನ ಮೇಲೆ ಸತ ಹಿಂಗೆಲ್ಲ ಹರಡ್ಕೊಂಬಿಟ್ಟಿತ್ತು. ಹೂವು ತೊಗೊಂಬರ್ತೀವಲ್ಲ ಕವರ್ಗಳು, ಪೂಜೆ ಮಾಡಿದ್ಮೇಲೆ ಇಲ್ಲೇ ಇಟ್ಟಿದ್ರು ನಮ್ಮ ಮನೆಯವರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಊದಿಗಡ್ಡಿದು ಮತ್ತು ಹೂವಿನ ಕವರ್ಸ್ಗಳೆಲ್ಲ. ಮತ್ತು ಈ ಕಡೆ TV ಸ್ಟ್ಯಾಂಡ್ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೆಂಗೋ ಸುಮ್ಮನೆ ಕೆಲಸ ಮಾಡೋಕೆ ಬಿಟ್ಟು ಅವ್ನ ಪಾಡಿಗೆ ಅವನು ಒಂದೊಂದು ಮೂಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಮನೆಯೆಲ್ಲ ಕ್ಲೀನ್ ಆಯಿತು ನೋಡಿ ಫ್ರೆಂಡ್ಸ್. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ರೇಷನ್ ಸತ ತೊಗೊಂಬಂದಿದ್ದೀನಿ ಇವತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ. ಈ ಕಡೆ ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಂಡು ಹಾಕೋಣ ಅಂತ ಈ ಕಡೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು ಫ್ರೆಂಡ್ಸ್. ಒಬ್ಬಳೇ ಪಾಪುನ ಹಿಡ್ಕೊಂಡು ಮಾಡೋಷ್ಟೊತ್ತಿಗೆ ಸಂಜೆನೇ ಆಗೋಯ್ತು. ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆ. ಫ್ರಿಜ್ ಒಳಗಡೆ, ಫ್ರಿಜ್ ಮೇಲೆ ಎಲ್ಲ ಕ್ಲೀನ್ ಆಯಿತು. ವಾಶ್ರೂಮ್ಸು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಪೂಜೆ ಮಾಡಬೇಕಾಗಿತ್ತು. ಇವತ್ತು ವಾರ ಸೋಮವಾರ, ಹಂಗಾಗಿ ಮನೆಯೆಲ್ಲ ಕ್ಲೀನ್ ಆಯ್ತಲ್ಲ, ನೆಲ ಎಲ್ಲ ಒರೆಸಿಟ್ಕೊಂಡಿದ್ದೀನಿ. ಈ ಕಡೆ ಪಾಪದ ಆಟ ಸಾಮಾನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಶಾಂತಮ್ ಪಾಪ ಬರ್ತಾಯಿತ್ತು. ಸುಮ್ಮನೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತಿದ್ದೀನಿ. ನಾನು ಡೈಲಿ ಅದನ್ನು ನೋಡ್ತೀನಿ ನೋಡಿ ಫ್ರೆಂಡ್ಸ್. ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಬಂದೆ ಪೂಜೆ ಮಾಡೋಣ ಅಂತ. ಇವಾಗ ದೇವ್ರ ಫೋಟೋಸ್ಗಳು ಮತ್ತು ಒಂದು 15 ದಿವಸ ಆಯ್ತಲ್ವ ವಾಶ್ ಮಾಡ್ದಲೆ. ಮತ್ತು ಕಳಸ ಅದೆಲ್ಲ ವಾಶ್ ಮಾಡ್ಕೊಳೋದಿತ್ತು. ಅದನ್ನೆಲ್ಲ ವಾಶ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಡಿಸಿದ್ದೀನಿ. ನೆಲ ಎಲ್ಲ ಒರೆಸಿದ್ದೀನಿ ಫ್ರೆಂಡ್ಸ್. ಅದನ್ನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಖುಷಿ ಎದ್ದೊಳಷ್ಟೊತ್ತಿಗೆ ಪೂಜೆ ಮಾಡ್ಕೋಬೇಕಾಗಿತ್ತು ನಾನು, ಹಂಗಾಗಿ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ. ನಮ್ಮ ಮನೆಯವರು ಹೂವು ತಂದು ಕೊಟ್ಟರು. 100 ಗ್ರಾಮ್ನೇ 30 ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್. ಒಂದೊಂದು ಸೈಡು 1/4 kgನೇ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಈ ಥರ ಇರುತ್ತೆ. ಇಲ್ಲಂತೂ ಫುಲ್ಲು ಕಾಸ್ಟ್ಲಿ. ಅದಾದಮೇಲೆ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ಹೂವೇನು ಜಾಸ್ತಿ ಇಟ್ಟಿಲ್ಲ. ಬೆಳಗ್ಗೆ ಮತ್ತೆ ಮಂಗಳವಾರಕ್ಕೆ ಹೂವೆಲ್ಲ ತೆಗಿಬೇಕಾಗಿತ್ತಲ್ಲ ಫ್ರೆಂಡ್ಸ್, ಸಾಯಂಕಾಲ ಪೂಜೆ ಮಾಡಿದ್ದು, ಹಾಗಾಗಿ ಸ್ವಲ್ಪನೇ ಇಟ್ಟಿದ್ದೀನಿ. ಮತ್ತು ಬಟ್ಟೆ ಸ್ವಲ್ಪ ವಾಶ್ ಮಾಡಿಕೊಂಡಿದ್ದೆ. ನಮ್ಮ ಮನೆಯವ್ರದ್ದು ಸ್ವಲ್ಪ ಪ್ಯಾಂಟು ಎಲ್ಲ ಜಾಸ್ತಿ ಇತ್ತು, ಇನ್ನು ಬಟ್ಟೆ ವಾಶ್ ಮಾಡೋದಿದೆ ಫ್ರೆಂಡ್ಸ್. ಆಮೇಲೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು
ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅಷ್ಟು ಹಾಕಲ್ಲ, ಅದ್ರಲ್ಲಿ ಆಫ್ ಹಾಕ್ತೀನಿ, ಇಬ್ಬರೇ ಇರೋದಲ್ಲ ಹಾಗಾಗಿ. ಈ ಕಡೆ ಒಂದು ಕ್ಯಾರೆಟ್ ಇಟ್ಕೊಂಡಿದ್ದೀನಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇವಾಗ ಕ್ಯಾರೆಟ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ನೀಟಾಗಿ ಅದು ಸಿಪ್ಪೆ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಒಣಗ್ದಂಗೆ ಒಂಥರ ಸುಕ್ಕ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಆಗಿತ್ತು. ಹಂಗಾಗಿ ಅದು ಪಿಲ್ಲರಿಂದ ನೀಟಾಗಿ ಹರ್ಕೊಳ್ತಾ ಇದ್ದೀನಿ. ಅದನ್ನು ಲೇಸ್ ಥರ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಕ್ಯಾಪ್ಸಿಕಮ್ ಸ್ಟ್ರೈಟಾಗಿ ಲೇಸ್ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಫ್ರೈಡ್ ರೈಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಈ ಥರ ಕಟ್ ಮಾಡ್ಕೊಂಡು ನೋಡಿ, ಚಿಕ್ಕ ಚಿಕ್ಕ ಪೀಸ್ಗಿಂತನೂ ಈ ಥರ ಲೇಸ್ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಒಂದು 8 ಬೀನ್ಸ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ದಪ್ಪ ಹೆಚ್ಚಿದ್ರೆ ಮತ್ತೆ ನಾವೇನು ಬೇಯಿಸಲ್ಲ ಫ್ರೆಂಡ್ಸ್, ಎಣ್ಣೆಲೇ ಫ್ರೈ ಮಾಡ್ಕೊತೀವಲ್ಲ, ಹಾಗಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಲೇಸ್ ಥರ ಹೆಚ್ಚಿಟ್ಕೊತಿದ್ದೀನಿ. ಜಾಸ್ತಿ ಜನ ಇದ್ದಾಗ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಯೂಸ್ ಮಾಡ್ತಿದ್ದೆ. ಇವಾಗ ನಾನು ನಮ್ಮ ಮನೆಯವರು ಇಬ್ಬರೇ ಇರೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಹಾಗಾಗಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಸಣ್ಣಕ್ಕೆ ಹೆಚ್ಚಿರಿ ಫ್ರೆಂಡ್ಸ್. ನೋಡಿ ಈ ಥರ. ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಡ್ತೀನಿ, ಖಾರದ ಪುಡಿ ಹಾಕ್ತೀನಿ, ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಂಡು ಖಾರದ ಪುಡಿನೂ 1 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಕೊತ್ತಂಬರಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ: ಟೊಮೊಟೊ, ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ದೆ, ಅದೆಲ್ಲ ಆದಮೇಲೆ ಒಗ್ಗರಣೆ ಹಾಕ್ತೆ. ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ನನ್ನ ಮಗ ಬಿಡಲಿಲ್ಲ. ಸೂಪರಾಗಿ ಆಗಿತ್ತು, ಟೇಸ್ಟ್ ಮಾತ್ರ ಉದುದ್ರಾಗ ಸಖತ್ತಾಗಿತ್ತು. ನೋಡಿ ಯಾವ ಥರ ಅನಿಸುತ್ತೆ ಅಂತ. ಇದು ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟಾಗಿ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಉದುದ್ರಾಗ ಸೂಪರಾಗಿ ಆಯಿತು. ನಾನು ಮಾತ್ರ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು